ನೊಂದವರ ಪರ ಧ್ವನಿ ಎತ್ತುವ ಯುವಜನ ನಾಯಕ ಕುಶಾಂತ ರಾಜುಗೌಡ ವಿಜಯಪುರ ತಾಲೂಕಿನ ಸುತ್ತಮುತ್ತಲಿನ ಬಡವರಿಗೆ ದೀನದಲಿತರಿಗೆ ಆಸರೆಯ ನಾಯಕರಾಗಿದ್ದು ಮನೆಯ ಬಾಗಿಲಿಗೆ ಯಾರೇ ಆಗಲಿ ಕಷ್ಟ ಎಂದು ಬಂದಲ್ಲಿ ಕೈಲಾದ ಸಹಾಯವನ್ನ ಮಾಡುತ್ತಾ ಬಂದಿರುವ ಹಾಗೂ ನೊಂದವರ ಸಮಸ್ಯೆಗಳಿಗೆ ಪರಿಹಾರವಾಗಿ ಅವರ ಪರ ಧ್ವನಿ ಎತ್ತುವ ಯುವ ಜನನಾಯಕರಾಗಿರುವಂತಹ ಕುಶಾಂತ್ ರಾಜಗೌಡ ಅಭಿಮಾನಿಗಳು ಹಾಗೂ ಯುವಕರು ಅವರನ್ನ ಈ ಬಾರಿ ಕಾಂಗ್ರೆಸ್ನ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಹೆಚ್ಚು ಮತಗಳನ್ನು ನೀಡಿ ಆರಿಸಬೇಕೆಂದು ಮನವಿ ಮಾಡಿದರು. ಕುಶಾಂತ್ ರಾಜಗೌಡ ಕುಶಾಂತ್ ಫೌಂಡೇಶನ್ ವತಿಯಿಂದ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದು ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ತಾಲೂಕಿನ ಹಲವು ನಾಯಕರಿಂದ ತಮ್ಮ ನೆಚ್ಚಿನ ನಾಯಕನಿಗೆ ಅಭಿಮಾನದ ಅಭಿನಂದನೆಗಳ ಮಹಾಪೂರವೇ ಹರಿದು ಬರುತ್ತಿದೆ. ಇದರ ಅಂಗವಾಗಿ ಅಭಿಮಾನಿಗಳಿಂದ ದೇಗುಲಗಳಲ್ಲಿ ಪೂಜೆ, ಅನ್ನಸಂತರ್ಪಣೆ, ಗ್ರಾಮಗಳ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ ರೋಗಿಗಳಿಗೆ ಹಣ್ಣು ಹಂಪಲು ಹಂಚುವ ಕಾರ್ಯ ನಡೆದಿದೆ. ನಮ್ಮ ನಾಯಕರವರಿಗೆ ಹೆಚ್ಚಿನ ಆರೋಗ್ಯ, ಇನ್ನಷ್ಟು ಬಡವರಿಗೆ ಸಹಾಯ ಮಾಡುವ ಶಕ್ತಿ, ರಾಜಕೀಯ ಕ್ಷೇತ್ರದಲ್ಲಿ ಇನ್ನೂ ಉತ್ತಮ ಸ್ಥಾನಮಾನ ಸಿಗುವಂತಾಗಲಿ, ಗೌರವದ ಶಿಖರವನ್ನೇರಲಿ ಎಂದು ಅಭಿಮಾನಿಗಳು ಆಶಿಸುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಕುಶಾಂತ್ ರಾಜಗೌಡ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವು ಉತ್ತಮ ಆಡಳಿತ ನೀಡುತ್ತಿದ್ದು ಜನ ಮೆಚ್ಚುಗೆಗೆ ಪಾತ್ರವಾಗಿದೆ. ಕಾಂಗ್ರೆಸ್ನಲ್ಲಿ ಯುವ ಕಾಂಗ್ರೆಸ್ ದೊರೆಯುವ ಸೌಲಭ್ಯಗಳನ್ನು ಪ್ರತಿಯೊಬ್ಬ ಕಾಂಗ್ರೆಸ್ನ ಸದಸ್ಯರಿಗೂ ಗುರುತಿಸುವ ಕೆಲಸ ಆಗಬೇಕಾಗಿದೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ 11 ಮಂದಿ ಸ್ಪರ್ಧಿಸಿದ್ದು ಯಾರೇ ಆಗಲಿ ಸೋಲು ಗೆಲುವು ಕಟ್ಟಿಟ್ಟ ಬುತ್ತಿ, ಗೆದ್ದವರು ಎಲ್ಲರನ್ನೂ ಗಮನಕ್ಕೆ ತೆಗೆದುಕೊಂಡು ಒಗ್ಗಟ್ಟಿನ ಮಂತ್ರವಾಗಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವ ಗುರಿಯನ್ನು ಹೊಂದಿರಬೇಕು ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕರೊಂದಿಗೆ ಹೆಚ್ಚಿನ ಸಂಪರ್ಕದಿಂದ ಬೂತ್ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ನಡೆಯಬೇಕಾಗಿದೆ. ಇದರ ಬಗ್ಗೆ ಎಲ್ಲರೂ ಯುವ ಕಾಂಗ್ರೆಸ್ ಸದಸ್ಯರು ಚಿಂತನೆ ನಡೆಸಬೇಕು ಎಂದು ಹೇಳಿದರು. ನಮ್ಮ ಕರ್ನಾಟಕದಲ್ಲಿ ಯುವ ಕಾಂಗ್ರೆಸ್ ಎಲೆಕ್ಷನ್ಸ್ ನಡೀತಿದೆ. ಸೊ ಈ ಎಲೆಕ್ಷನ್ಸ್ ಅಲ್ಲಿ ಸಾಕಷ್ಟು ಜನ ಭಾಗವಹಿಸಿದ್ದಾರೆ. ಸಾಕಷ್ಟು ಜನ ಯುವಕರು, ಈ ರಾಜಕೀಯವಾಗಿ ಆಸಕ್ತಿ ಇರೋರು, ಇಲ್ಲ ನಾವು ಏನಾನ ಯುವಶಕ್ತಿಗೆ ಏನಾನ ಒಂದು ಕೊಡುಗೆ ಕೊಡ್ಬೇಕಂತ ಸಾಕಷ್ಟು ಹುಡುಗರು ಹಾಕಿದ್ದಾರೆ. ಬ್ಲಾಕ್ ಇಂದ ಹಾಕಿದ್ದಾರೆ, ಅಸೆಂಬ್ಲಿಗೆ ಹಾಕಿದ್ದಾರೆ, ಸೊ ಡಿಸ್ಟಿಕ್ ಹಾಕಿದ್ದಾರೆ, ಸ್ಟೇಟ್ಗೆ ಹಾಕಿದ್ದಾರೆ. ಸಾಕಷ್ಟು ಜಾಸ್ತಿ ಮಟ್ಟದಲ್ಲಿ ಯುವಕರು ಇದಕ್ಕೆ ಭಾಗವಹಿಸ್ತಿದ್ದಾರೆ. ಸೊ ಸುಮಾರು ಈ ಒಂದು ಎಲೆಕ್ಷನ್ಸ್ ಯಾವ ತರ ನಡೀತಿದ್ರೆ ಆನ್ಲೈನ್ ವೋಟಿಂಗ್ ಅಲ್ಲಿ ನಡೀತಿದೆ. ಎಲ್ಲ ಅವರವರ ಆಪ್ಗಳಲ್ಲಿ ಅವರೇನೆ ಆಪ್ ಇನ್ಸ್ಟಾಲ್ ಮಾಡಿ ಅವರೇನೇನೆ ವೋಟಿಂಗ್ಸ್ ಮಾಡೋದೊಂದು ಪವರ್ ನಮಗೆ ಯೂತ್ಸ್ಗಳಿಗೆ ಸಿಕ್ಕಿದೆ. ಸೊ ಇದರಲ್ಲಿ ಇವಾಗ 1 ತಿಂಗಳು ಕಾಲಾವಕಾಶ ಇದೆ. ಈ 20ನೇ ತಾರೀಕು ಇದು ಮುಗಿತಾ ಇದೆ. ಸೊ ಎಲ್ಲ ಕಡೆ ವೋಟಿಂಗ್ ಚೆನ್ನಾಗಿ ನಡೀತಿದೆ. ಎಲ್ಲ ಯುವಕರಿಗೆ ಎಲ್ಲ ತುಂಬಾ ಚೆನ್ನಾಗಿ ಯೂತ್ಸ್ಗಳು ನಮಗೆ ಸಪೋರ್ಟ್ ಮಾಡ್ತಾರೆ. ಯಾವ ಹಳ್ಳಿಗೆ ಹೋಗ್ಲಿ, ಇಲ್ಲ ಯಾವ ಟೌನ್ಗೆ ಹೋಗ್ಲಿ, ಎಲ್ಲ ಕಡೆ ಯೂತ್ ಕಾಂಗ್ರೆಸ್ ಇದಾಗಿ ಮಾಡ್ತಿದ್ದಾರೆ. ಅಂಡ್ ನಮ್ಗೆಲ್ಲ ನಮ್ಮ ಆಸಕ್ತಿ, ನಮ್ಗೆಲ್ಲ ನಮ್ಮ ಮುಖಂಡರುಗಳು ತೀರಾ ಶಕ್ತಿ ಕೊಟ್ಟಿದ್ದಾರೆ. ಯಾವ ತರ ಎಲೆಕ್ಷನ್ಸ್ ನಡೆಸಬೇಕು, ಯಾವ ತರ ನೀವು ಮುಂದುವರಿಬೇಕು, ಇದೆಲ್ಲ ನಮ್ಮ ಮುಖಂಡರುಗಳು ನಮ್ಗೊಂದು ಮಾರ್ಗದರ್ಶನ ಕೊಟ್ಟು ಅವರೊಂದು ಮಾರ್ಗವಾಗಿ ನಾವು ನಡ್ಸ್ಕೊಂತ ಬರ್ತಿದ್ದೀರಿ. ಈ ರೀತಿ ಎಲೆಕ್ಷನ್ಸ್ಗಳು ಹೋಗ್ತಿದೆ ಸರ್. ಎಲೆಕ್ಷನ್ ಅಲ್ಲಿ ಗೆಲ್ತೀರಾ ಇದೆಯಾ ನಿಮಗೆ? ಸರ್, ಸೋಲು ಗೆಲುವು ಅದು ಸಹಜವಾಗಿದೆ. ನಾವು ಕೇಳ್ಕೊಳ್ಳೋದಷ್ಟೇನೆ, ಎಲ್ಲಾ ಯುವಕರು ನಾವೊಂದು ಆಸಕ್ತಿ ಇವಾಗ ಹಾಕಿದ್ದಾರೆ. ಯಾವ ರೀತಿ ಅಂದ್ರೆ ನಾಳೆ ದಿನ ಅವರೊಂದು ಒಳ್ಳೆ ಉತ್ತಮವಾದ ಲೀಡರ್ ಆಗಬೇಕು, ಇಲ್ಲ ಉತ್ತಮವಾದ ಕೆಲಸ ಮಾಡಬೇಕು, ಹಳ್ಳಿಗಳಲ್ಲಾಗಿರ್ಬೋದು, ಏನೋ ಒಂದು. ಯಾಕಂದ್ರೆ ಇವತ್ತೊಂದು ಅವರೊಂದು ಲೀಡರ್ ಅಂತ ಗುರುತಿಸ್ಕೊಂಡ್ಮೇಲೆ ಅವ್ರಿಗೊಂದು ಕೆಲಸ ಮಾಡಕ್ ಅವಕಾಶ ಸಿಗುತ್ತೆ. ಆ ಒಂದು ಆಸೆ ಮೇಲೆ ಪ್ರತಿಯೊಬ್ಬರು ಯುವಕರು ಹಾಕಿದ್ದಾರೆ. ಏನೋ ಒಂದು ಒಳ್ಳೆ ರೀತಿ ನಾವು ಪಕ್ಷಕ್ಕೆ ಸಹಾಯ ಮಾಡಬೇಕು, ಸಂಘಟನೆಗಳು ಮಾಡಬೇಕು, ಯುವ ಶಕ್ತಿ ಏನಿದೆ ಅದನ್ನ ನಾವು ತೀರಾ ಯಥೇಚ್ಛವಾಗಿ ನಾವು ತೋರಿಸ್ಬೇಕು ಅನ್ನೋ ಒಂದು ಆಸಕ್ತಿ ಮೇಲೆ ಎಲ್ಲಾ ಯುವಕರು ಇದನ್ನ ಹಾಕಿದ್ದಾರೆ. ಅದೇ ರೀತಿ ನಾವು ಹಾಕಿದಿರಿ. ಸೋಲು ಗೆಲುವು ಸೆಕೆಂಡ್ರಿ. ನಾನು ಎಲ್ಲಾ ಯುವಕರಲ್ಲೂ ಯಾರ್ಯಾರು ಅಭ್ಯರ್ಥಿಗಳಾಗಿ ನೀವು ಹಾಕಿದಿರೋ ಅವ್ರನ್ನ ಕೇಳ್ಕೊಳ್ಳೋದು ಒಂದೇನೆ, ದಯವಿಟ್ಟು ಗೆದ್ರು ಸೋತ್ರು ಯಾರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವಿವತ್ತು ಏನಕ್ಕೆ ನಾವ್ ಏನ್ ಮಾಡಿದಿರಿ, ಇವತ್ತು ನಾವು ಯೂತ್ ಕಾಂಗ್ರೆಸ್ ಅಂತ ಬಂದ್ರೇನೆ ನಾವು ಕೆಲಸ ಮಾಡ್ಬೇಕು ಅಂತಲ್ಲ. ನಾವು ನಾರ್ಮಲ್ ಆಗಿದ್ರು ನಾವು ಯೂತ್ಸ್ ನಾವು ಕೆಲಸ ಮಾಡ್ಕೊಡೋಣ, ಯಾರು ಕಷ್ಟ ಸುಖದಲ್ಲಿ ಭಾಗಿಯಾಗೋಣ, ತೊಂದರೆಗಳಲ್ಲಿ ಇದಕ್ಕೆಲ್ಲ ನಾವು ಮುಂದೆ ನಿಂತು ಮಾಡ್ಕೊಡೋಣ. ಸೊ ದಯವಿಟ್ಟು ಸೋತೆ ಅಂತ ಬೇಜಾರು ಪಟ್ಕೊಳ್ಳಂಗಿಲ್ಲ, ಇಲ್ಲ ಗೆದ್ದೆ ಅಂತ ಏನಿಲ್ಲ ಸರ್. ನಮ್ಮ ಪಾಡಿಗೆ ನಾವು ಸಂಘಟನೆ ಮಾಡಬೇಕು ನಮ್ಮ ಯೂತ್ ಕಾಂಗ್ರೆಸ್ಗೆ, ನಾವು ಅದನ್ನ ಮಾಡ್ಕೊಂತ ಹೋಗೋಣ. ನಾವು ನಮ್ಮ